ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ರಾಮನಿಗೆ ವಸಿಷ್ಠ ಗುರುಗಳು ಉಪದೇಶವನ್ನು ಮಾಡ್ತಾಯಿದ್ರು. ಅವರು ರಾಮನಿಗೆ ಹೇಳ್ತಾಯಿದ್ರು, ಇರುವ ಇದ್ದ ಇರಬರುವ ಎಲ್ಲವೂ ನಾನೇ, ಇದೆಲ್ಲವೂ ಚಿತ್ತೆ ಎಂದಾದರೂ ಭಾವನೆ ಮಾಡು, ಆಗ ನಿನಗೆ ಈ ಜಗದ ಆಡಂಬರವು ವ್ಯರ್ಥವಾಗುವುದು. ಇದು ನಿನಗೆ ಏನು ಅನರ್ಥವನ್ನು ಉಂಟು ಮಾಡಲಾರದು. ಇರೋದು ಬರೋದು ಇರಬರೋದೆಲ್ಲ ನಾನೇ ಅಂತ ತಿಳ್ಕೊ ಅಂತ ಹೇಳ್ತಾಯಿದ್ರು. ರಾಮ ಈ ಎರಡೂ ಸಿದ್ಧಾಂತಗಳು ಅಂದರೆ ನಾನು ಎನ್ನುವುದೇ ಇಲ್ಲ ಎಂದರೂ ಸರಿ, ಇರುವುದೆಲ್ಲವೂ ನಾನೇ ಎಂದರೂ ಸರಿ, ಇವೆರಡೂ ಸತ್ಯ. ಈ ಪರಮೋತ್ತಮವಾದ ಸಿದ್ಧಿಯನ್ನು ಕೊಡ್ತಕ್ಕಂಥವು. ಇವುಗಳಲ್ಲಿ ಯಾವುದಾದರೂ ನಿನಗೆ ಒಂದು ಒಪ್ಪಿಗೆ ಆದರೆ ಅದನ್ನೇ ಅನುಸರಿಸಿ ನಡಿ, ನಿನಗೆ ಒಳ್ಳೆಯದಾಗುತ್ತೆ, ಅದನ್ನು ಅಂಗೀಕರಿಸುವಂತ ರಾಮನಿಗೆ ಹೇಳಿದ್ರು. ಈ ಎರಡೂ ಸಿದ್ಧಾಂತಗಳಲ್ಲಿ ಎಲೈ ಅನಗನೆ, ಎಲೈ ಕಲ್ಯಾಣನೇ, ನೀನು ಯಾವುದಾದರೂ ಒಂದನ್ನು ಹಿಡಿದು ವಿಹರಿಸುತ್ತಾ ರಾಗದ್ವೇಷಗಳು ಕ್ಷೀಣವಾಗಿ ಹೋಗುವಂತೆ ಮಾಡಿಕೋ. ರಾಗದ್ವೇಷಗಳು ಬಹಳ ಕೆಟ್ಟವು. ರಾಗದ್ವೇಷಗಳಿದ್ರೆ ಏನಾಗುತ್ತೆ, ಎಂಥ ಪ್ರಾಜ್ಞರು ಕೂಡ ಹಳ್ಳಕ್ಕೆ ಬೀಳ್ತಾರೆ. ಅದರಿಂದ ರಾಗದ್ವೇಷಗಳಿಲ್ಲದಂತೆ ಮಾಡಿಕೋ. ಮೊದಲನೇದು ಸಂಕಲ್ಪ ಇಲ್ಲದಂತೆ ಮಾಡ್ಕೊ ಅಂದರು. ಆಮೇಲೆ ದೇಹ ಸುಳ್ಳು ಅಂದರು, ಪ್ರಪಂಚ ಸುಳ್ಳು ಅಂದರು, ಸಂಸಾರ ಸುಳ್ಳು ಅಂದರು. ಈಗ ರಾಗದ್ವೇಷಗಳನ್ನು ಇಲ್ಲದಂತೆ ಮಾಡಿಕೊ ಅಂತ ಹೇಳ್ತಾ ಇದ್ದಾರೆ. ಹಂತವಾಗಿ ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರೆ. ರಾಮ, ನೀನು ರಾಗದ್ವೇಷಗಳು ಚೆನ್ನಾಗಿ ಕ್ಷಯಿಸುವಂತೆ ಮಾಡಿದರೆ ಲೋಕದಲ್ಲಿ ಆಗಲಿ, ಅಂತರಿಕ್ಷದಲ್ಲಿ ಆಗಲಿ, ಸ್ವರ್ಗದಲ್ಲಿಯೇ ಆಗಲಿ ಇರುವುದು ಯಾವುದುಂಟೋ ಅದೆಲ್ಲವೂ ನಿನ್ನದಾಗುವುದು. ನಾವು ಒಂದನ್ನು ಪಡ್ಕೊಳ್ಳೋದಕ್ಕೆ ರಾಗದ್ವೇಷಗಳನ್ನ ಇಟ್ಕೊಳ್ತೀವಿ. ಒಬ್ಬರಿಂದ ನಮಗೇನೋ ಸಿಗಲಿಲ್ಲ, ಒಬ್ಬರಿಂದ ಏನೋ ಅನ್ಯಾಯ ಆಯಿತು, ರಾಗದ್ವೇಷಗಳನ್ನ ಇಟ್ಕೊಳ್ತೀವಿ. ಆದರೆ ರಾಗದ್ವೇಷಗಳನ್ನು ನಾವು ಕಡಿಮೆ ಮಾಡಿಬಿಟ್ರೆ ಅಥವಾ ಇಲ್ಲದಂತೆ ಮಾಡಿಬಿಟ್ರೆ, ಕ್ಷಯ ಮಾಡಿಬಿಟ್ರೆ ಏನೇನು ಸಿಗುತ್ತೆ ನಮಗೆ ಅಂತ. ಲೋಕದಲ್ಲಿ ಆಗಲಿ, ಅಂತರಿಕ್ಷದಲ್ಲಿ ಆಗಲಿ, ಸ್ವರ್ಗದಲ್ಲಿ ಆಗಲಿ ಇರುವುದು ಯಾವುದುಂಟೋ ಅದೆಲ್ಲವೂ ನಿನ್ನದಾಗುವುದು. ನೋಡಿ, ನಾವು ಒಂದಕ್ಕಾಗಿ ರಾಗದ್ವೇಷ ಮಾಡ್ತೀವಿ, ರಾಗದ್ವೇಷವನ್ನೇ ಇಲ್ಲದಂಗೆ ಮಾಡಿಬಿಟ್ರೆ ಇರುವುದೆಲ್ಲ ನಮ್ಮದೇ ಆಗುತ್ತದೆ. ಇದೇ ಸತ್ಯ. ಅದಕ್ಕೆ ಲೋಕದ ವ್ಯಾಪಾರವೆಲ್ಲವೂ ಇಂದ್ರಿಯಗಳ ಮೂಲಕವಾಗಿ, ಇಂದ್ರಿಯಕ್ಕೂ ರಾಗದ್ವೇಷಗಳುಂಟು. ಅವುಗಳನ್ನು ತಿಳಿದು ತಾನು ವಿಧೇಯಾತ್ಮನಾಗಿ, ಎಂದರೆ ಅಂತಃಕರಣಗಳನ್ನು ತನ್ನ ವಶದಲ್ಲಿ ಇರಿಸಿಕೊಂಡು ತನಗೆ ವಶಗಳಾದ ಇಂದ್ರಿಯಗಳಿಂದ ರಾಗದ್ವೇಷಗಳಿಲ್ಲದೆ ವ್ಯಾಪಾರ ಮಾಡಿದರೆ, ಅಂದರೆ ಜೀವನ ಮಾಡಿದರೆ, ಅದೇ ದೇಹೋ ಅಹಂ ಭಾವನೆಯನ್ನು ಬಿಟ್ಟವನ ವ್ಯಾಪಾರ. ಅಂಥವನಿಗೆ ಪ್ರಸಾದವು ಲಭಿಸುವುದು, ಅಂಥವನಿಗೆ ಸರ್ವ ದುಃಖ ಶಾಂತಿಯು ಲಭಿಸುವುದು. ಮೂಢರಾದವರ ಬುದ್ಧಿಯು ರಾಗಾದಿಗಳಿಂದ ದುಷ್ಟವಾಗಿ ವ್ಯಾಪಾರ ಮಾಡುವುದು. ಮೂಢರಾದವರ ಬುದ್ಧಿ ಯಾವಾಗಲೂ ರಾಗದ್ವೇಷಗಳಿಂದ ಕೂಡಿರ್ತದೆ. ಅವ್ರ ಜೀವನವೆಲ್ಲ ಬರೀ ರಾಗದ್ವೇಷಗಳಿಂದ ತುಂಬಿಕೊಂಡೇ ಮಾಡ್ತಾ ಇರ್ತಾರೆ. ರಾಮ, ಆದ್ದರಿಂದಲೇ ಆ ವ್ಯಾಪಾರಗಳೆಲ್ಲವೂ ವಿಪರೀತಗಳಾಗಿ ಅನರ್ಥಕಾರಿಗಳಾಗುವು. ಯಾರ ಮನಸ್ಸಿನಲ್ಲಿ ರಾಗದ್ವೇಷಗಳು ತುಂಬಿಕೊಂಡು ಜೀವನವನ್ನು ನಡೆಸ್ತಾ ಇರ್ತಾರಲ್ಲ, ಅವರ ಜೀವನ ಪೂರ್ತಿ ವಿಪರೀತಗಳಾಗಿ ಅನರ್ಥಕಾರಿಗಳೇ ಆಗಿರ್ತವೆ. ಆ ಅನರ್ಥವನ್ನು ಮಾಡಲಿಕ್ಕೆ ಮತ್ತಷ್ಟು ಅನರ್ಥಕಾರಿಯಾದ ಕಾರ್ಯಗಳನ್ನು ನಾವು ಹುಡುಕ್ತಾ ಹೋಗ್ತೀವಿ. ನೋಡಿ, ಸಂಸಾರ ಸುಖವಾಗಿ ಜೀವನ ನಡೆಸಬೇಕಾದ್ರೆ ಜಗತ್ತಿನಲ್ಲಿ ಎಷ್ಟೆಲ್ಲ ಸೀಕ್ರೆಟ್ಗಳಿದೆ ಅಂತ. ಕೇವಲ ರಾಗದ್ವೇಷಗಳು, ನಾನು ನನ್ನದು ಅನ್ನೋ ಒಂದು ವಿಚಾರ ಬರುತ್ತಲ್ಲ, ಅಹಂಕಾರ ಮಮಕಾರಗಳು, ಇವುಗಳ ಸಲುವಾಗಿ ಈ ರಾಗದ್ವೇಷಗಳು. ಈ ರಾಗದ್ವೇಷಗಳನ್ನ ಇಟ್ಕೊಂಡು ನಾವು ಜೀವನ ಪ್ರತಿದಿನ ರಾಗದ್ವೇಷಗಳಿಗೆ ಒಳಗಾಗಿಯೇ ಜೀವನ ಮಾಡ್ತಾ ಇರ್ತೀವಿ. ಅವುಗಳಿಂದ ಅನರ್ಥಕಾರಿಯಾದ ಘಟನೆಗಳು ನಡೀತಾನೆ ಇರ್ತವೆ. ರಾಗದ್ವೇಷಗಳಿಂದ ನಾವು ಮುಕ್ತರಾಗೋದಿಲ್ಲ, ನಮಗೆ ಅನರ್ಥಗಳು ಕೊನೆ ಆಗೋದಿಲ್ಲ. ಆದ್ದರಿಂದ ರಾಗದ್ವೇಷಗಳನ್ನ ಬಿಟ್ಟು ಬಾಳಿದ್ದೆ ಆದರೆ ನಾವು ಎಲ್ಲರೂ ಸುಖವಾಗಿ ಬದುಕ್ಬೋದು ಅನ್ನೋದನ್ನು, ನಮಗೆ ದಿನನಿತ್ಯ ಜೀವನ ಸುಖವಾಗಿ ಹೇಗಿರ್ತದೆ ಅನ್ನೋದನ್ನು ಸೀಕ್ರೆಟ್ನ ಹೇಳ್ತಾ ಇದ್ದಾರೆ. ಅದರ ಹಳ್ಳದ ಕಡೆಗೆ ನೀರು ಹರಿಯುವಂತೆ ಈ ರಾಗದ್ವೇಷಗಳನ್ನು ತ್ಯಜಿಸಿ ಯಾರು ಶಾಂತ ಸುಖ ಭಾವದಿಂದ ಬಾಳ್ತಾರೋ ಅವರಿಗೆ ಸರ್ವ ಸುಖವೂ ತಾನಾಗಿ ಹುಡುಕೊಂಡು ಬರುತ್ತೆ. ನಾವು ಕಷ್ಟಪಟ್ಟಿಯಾದರೂ ಈ ರಾಗದ್ವೇಷಗಳನ್ನು, ಕಾಮಕ್ರೋಧಾದಿಗಳನ್ನು ಅಡಗಿಸ್ಬೇಕು. ದ್ವೇಷವೆಂಬ ದೋಷಗಳು ಯಾವ ಚಿತ್ತವೃತ್ತಿಗಳಲ್ಲಿ ತರಂಗವಾಗಿ ಬರುತ್ತಿರುವವೋ, ದ್ವೇಷವೆಂಬ ದೋಷಗಳು ನಮಗೆ ದ್ವೇಷ ಅನ್ನೋದು ಮನಸ್ಸಿನಲ್ಲಿ ಮನೆ ಮಾಡ್ಕೊಂಡಿರ್ತದೆ, ಅದು ಯಾರ ಮನಸ್ಸಿನಲ್ಲಿ ವೃತ್ತಿಗಳಲ್ಲಿ ತರಂಗವಾಗಿ, ಅವರ ಕೆಲಸಗಳಲ್ಲಿ ತರಂಗವಾಗಿ ಅಲೆಗಳ ರೂಪದಲ್ಲಿ ಬರ್ತಾ ಇರುವವೋ
ಆ ಚಿತ್ತಗಳಲ್ಲಿ ಗುಣಗಳು ಯಾವುವೂ ನಿಲ್ಲಲಾರವು. ಆ ಚಿತ್ತಗಳಲ್ಲಿ ಯಾವುದೇ ಕಾರಣಕ್ಕೂ ಒಳ್ಳೆಯ ಗುಣಗಳು ಒಂದು ನಿಲ್ಲೋದಿಲ್ವಂತೆ. ಸುಟ್ಟು ಕರಿಯಾಗಿರುವ ಕಾಡುಗಳಲ್ಲಿ ಜಿಂಕೆಗಳು ನಿಲ್ಲುವುದುಂಟೆ. ಆ ರೀತಿಯಲ್ಲಿ ಸುಟ್ಟೋಗಿರೋ ಕಾಡ್ಗಿಚ್ಚಿನಿಂದ ಸುಟ್ಟೋಗಿರೋ ಕಾಡಲ್ಲಿ ಜಿಂಕೆಗಳು ಹೇಗೆ ಬರೋದಿಲ್ವೋ ಆ ರೀತಿಯಲ್ಲಿ ಸದ್ಗುಣಗಳು ಈ ರಾಗದ್ವೇಷಗಳಿಂದ ಆವೃತ್ತವಾದ ಮನಸ್ಸಿನಲ್ಲಿ ನಿಲ್ಲಲಾರವು. ರಾಗದ್ವೇಷ ಎಂಬ ಎರಡು ಸರ್ಗಗಳು ಉಂಟು. ಅವು ಮನಸ್ಸೆಂಬ ಬಿಲದಲ್ಲಿ ಸೇರಿಕೊಂಡಿರುವವು. ಅವು ಕಲ್ಪವೃಕ್ಷದಲ್ಲಿಯೇ ಸೇರಿಕೊಂಡರೂ ಆ ಕಲ್ಪವೃಕ್ಷವು ದುಃಖವನ್ನಲ್ಲದೆ ಇನ್ನೇನನ್ನೂ ಕೊಡಲಾರದು. ರಾಗದ್ವೇಷಗಳು ಎಲ್ಲಿ ಸೇರ್ಕೊಳ್ತಾವೋ ಅದು ಕಲ್ಪವೃಕ್ಷವಾಗಿದ್ರೂ ಕೂಡ ಕೆಟ್ಟು ಹೋಗುತ್ತೆ. ಅದು ಒಳ್ಳೆಯ ಫಲವನ್ನು ಕೊಡೋದಿಲ್ಲ, ದುಃಖವನ್ನೇ ಕೊಡೋದು. ಯಾರಾದರೂ ಪ್ರಾಜ್ಞರು, ಸ್ವನಿಯತರು, ಪಂಡಿತರು, ಶಾಸ್ತ್ರಜ್ಞರು ಆಗಿದ್ದರೂ ರಾಗದ್ವೇಷಗಳನ್ನು ಬಿಟ್ಟರಲ್ಲವೋ ಅವರು ನಿಜವಾಗಿಯೂ ನರಿಗಳೇ ಸರಿ. ಅಂಥವರಿಗೆ ಧಿಕ್ಕಾರವಿರಲಿ. ಈಗ ನಾವು ನೋಡಿದ್ದೀವಿ ಹಲವಾರು ಕಡೆ ದೊಡ್ಡವರು ಅನ್ಸ್ಕೊಂಡಿದ್ದಾರೆ ಜನಗಳ ಕೈಯಲ್ಲಿ ಎಲ್ಲ. ಜನರಿಲ್ಲಿ ನಿನ್ನನ್ನು ದೊಡ್ಡಾತನೆಂದರೆ ಮನದಾಣುವ ಶಿವ ಮರೆಯಾಗೋನಲ್ಲ ಅಂತ. ಇಲ್ಲಿ ದೊಡ್ಡವರು ಅಂತ ಅನ್ನಿಸ್ಕೊಂಡಿರ್ತಾರೆ. ಪಾಪ ಎಲ್ಲರ ಕಣ್ಗೋರು ಒಳ್ಳೆ ಮಾತುಗಳನ್ನೇ ಆಡ್ತಾರೆ, ಒಳ್ಳೆ ರೀತಿಯಲ್ಲೇ ನಡ್ಕೊಳ್ತಾ ಇರ್ತಾರೆ. ಆದರೆ ಮನಸ್ಸಿನಲ್ಲಿ ಮಾತ್ರ ರಾಗದ್ವೇಷಗಳನ್ನ ಇಟ್ಕೊಂಡೇ ಬಾಳ್ತಾ ಇರ್ತಾರೆ. ಅಂಥವರು ಪ್ರಾಜ್ಞರಾಗಿದ್ದರೂ ಸರಿ, ಸ್ವನಿಯತರಾಗಿದ್ದರೂ ಸರಿ, ಅಂದರೆ ನಿಯಮದಿಂದ ನಡ್ಕೊಳ್ತಕ್ಕಂಥವ್ರು, ಪಂಡಿತರಾಗಿದ್ದರೂ ಸರಿ, ಶಾಸ್ತ್ರಜ್ಞರಾಗಿದ್ದರೂ ಸರಿ, ಅವರು ನರಿಗಳ ಜಾತಿಗೆ ಸೇರಿದವರು. ಅಂಥವರಿಗೆ ಧಿಕ್ಕಾರವಿರಲಿ ಅಂತ ವಸಿಷ್ಠರಿಲ್ಲಿ ಹೇಳ್ತಾ ಇದ್ದಾರೆ. ಸ್ವನಿಯತ ಅಂದರೆ ತಾನು ಹೇಗಿರಬೇಕು ಎಂಬುದನ್ನು ಇತರರಿಂದ ಹೇಳಿಸಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲದವನು. ಅಂದರೆ ತನಗೆ ತಾನೇ ಕಂಟ್ರೋಲ್ ಮಾಡ್ಕೊಂಡು ಬಾಳ್ತಕ್ಕಂಥವ್ರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಸುಮಾರು ಜನಕ್ಕೆ ಆ ಥರ ಇದೆ. ಇನ್ನೊಬ್ರ ಕೈಲಿ ಯಾಕೆ ಬುದ್ಧಿ ಹೇಳಿಸ್ಕೋಬೇಕು ಅಂತ ತಾವೇ ಒಳ್ಳೆಯದನ್ನು ತಿಳಿದು ಬಾಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅಂಥವನಿದ್ರೂ ಕೂಡ ಮನಸ್ಸಿನಲ್ಲಿ ರಾಗದ್ವೇಷಗಳನ್ನ ಇಟ್ಕೊಂಡಿದ್ರೆ ಅವನು ನರಿಯ ಜಾತಿಗೆ ಸೇರಿದವನು ಅಂತ ಹೇಳ್ತಾ ಇದ್ದಾರೆ. ನನ್ನ ಹಣವನ್ನು ಇವನು ತಿಂದು ಹಾಕಿದನಲ್ಲ, ಅವನಿಂದ ಬರಬೇಕಾಗಿದ್ದ ಹಣವು ಹೋಯಿತಲ್ಲ, ಬಿಡಬೇಕಾಗಿ ಬಂತಲ್ಲ ಎಂದು ಮುಂತಾಗಿ ಮಾಡುವ ವ್ಯವಹಾರದ ಮೇಲಿನ ಆಸೆಗಳು ಯಾವುದುಂಟೋ ಅವೆಲ್ಲವೂ ರಾಗದ್ವೇಷಗಳಿಂದ ಆದವೆ. ದನಗಳು, ಬಂಧುಗಳು, ಮಿತ್ರರು ಇವೆಲ್ಲವೂ ಬರುವುವು ಹೋಗುವುವು. ಇವುಗಳಲ್ಲಿ ಮನುಷ್ಯರು ಪ್ರಾಜ್ಞರಾದರೆ ಆಸ್ತೆಯನ್ನು ಇಡುವುದೇಕೆ? ಆಸ್ತೆಯನ್ನು ಬಿಟ್ಟು ದ್ವೇಷ ಮಾಡುವುದೇತಕ್ಕೆ? ಭಾವ ಅಭಾವಗಳಿಂದ ಉಂಟಾಗುವ ಭೋಗಗಳೇ ಪರಮೇಶ್ವರನ ಮಾಯೆಯು. ಅರ್ಥ ಆಗ್ತದೆ ಅಲ್ವಾ? ಭಾವ ಅಭಾವಗಳಿಂದ ಉಂಟಾಗುವ ಭೋಗಗಳೇ ಪರಮೇಶ್ವರನ ಮಾಯೆಯು. ಇದೇ ಸಂಸಾರದ ಹರಡುವಿಕೆಯು. ಇದರಲ್ಲಿ ಆಸಕ್ತನಾದವನನ್ನು ಇದು ತಪ್ಪದ ಕೆಳಕ್ಕೆ ಉರುಳಿಸುವುದು. ಹಣವಾಗಲಿ, ಜನವಾಗಲಿ, ತಾನೇ ಆಗಲಿ ರಾಘವ ಯಾವುದೂ ಸತ್ಯವಲ್ಲ. ಇದೆಲ್ಲವೂ ಮಿಥ್ಯೆಯು. ಮಿಥ್ಯೆಯಿಂದಲೇ ಆಗಿರುವುದು ಎಂಬುದು ವಿಚಾರ ಮಾಡಿದರೆ ಚೆನ್ನಾಗಿ ಗೋಚರವಾಗುವುದು. ಮಿಥ್ಯೆ ಅಂದರೆ ಬಹುಕಾಲ ಇರ್ತದೆ, ದೀರ್ಘಕಾಲ ಇರ್ತದೆ, ವ್ಯವಹರಿಸ್ತದೆ, ಎಲ್ಲ ಜೊತೆಯಲ್ಲಿ ಸುಖ ದುಃಖಗಳನ್ನೂ ಉಂಟು ಮಾಡ್ತದೆ. ಆದರೆ ಕೊನೆಗೆ ಮರೆಯಾಗಿ ಹೋಗುತ್ತೆ, ಮತ್ತೆನ್ನೆಂದೂ ಬರೋದಿಲ್ಲ. ಅದರಿಂದ ಇದಕ್ಕೆ ಮಿಥ್ಯೆ ಅಂತ ಕರೆದರು. ಹಣ, ಜನ ಅಥವಾ ತಾನು ಯಾವುದೇ ಆದರೂ ವಿಚಾರ ಮಾಡಿ ನೋಡಿದ್ದೆ ಆದರೆ ದೀರ್ಘಕಾಲ ಬಾಳ್ತದೆ, ಇಲ್ಲವಾಗುತ್ತೆ. ಅದರಿಂದ ಇದು ಮಿಥ್ಯೆ. ಅದರಿಂದ ನೀವು ಇದನ್ನು ಚೆನ್ನಾಗಿ ವಿಚಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಸರ್ವವು ಆದಿಯಲ್ಲಿಯೂ ಇದ್ದುದಲ್ಲ, ಕೊನೆಯಲ್ಲಿಯೂ ಉಳಿಯೋದಿಲ್ಲ. ಮಧ್ಯದಲ್ಲಿ ತಾನೇ ಸ್ಥಿರವಾಗಿರುವುದೇನು? ಮಧ್ಯದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದಿಯಲ್ಲಿ ಇರಲಿಲ್ಲ, ಕೊನೆಗೂ ಅದು ಇರೋದಿಲ್ಲ. ಯಾವುದಾದರೊಂದು ಚಿಂತೆಯಿಂದ ಕೂಡಿಯೇ ಇರುವುದು. ಆದ್ದರಿಂದ ಇದು ಹೀಗೆ. ಇನ್ನೊಬ್ಬನು ಕಲ್ಪಿಸಿಕೊಂಡ ಆಕಾಶ ವೃಕ್ಷದಂತಿರುವ ಈ ಸಂಸಾರದಲ್ಲಿ ಪ್ರಾಜ್ಞನಾದವನು ಯಾವನು ತಾನೇ ಆಸ್ತಿಯನ್ನಿಡುವನು? ಇನ್ನೊಬ್ಬನು ಕಲ್ಪಿಸಿಕೊಂಡ ಆಕಾಶ ವೃಕ್ಷದಂತಿರುವ ಈ ಸಂಸಾರ, ಯಾರೋ ಬೇರೆಯವನೊಬ್ಬ ಕಲ್ಪಿಸ್ಕೊಂಡಂತೆ ಆಕಾಶದಲ್ಲಿ ಒಂದು ಮರ, ಆ ಮರ ಹೂ ಬಿಟ್ಟಿರ್ತದೆ, ಅದರ ಕೆಳಗೊಬ್ಬ ಸುಂದರಿ ನಿಂತಿರ್ತಾಳೆ. ಆ ಸುಂದರಿ ಹೂವನ್ನು ಆರಿಸುವಾಗ ಆ ಕಡೆ ಇನ್ನೆಲ್ಲೊಬ್ಬ ಇದ್ದವನು ಆ ಸುಂದರಿಯನ್ನು ಮೋಹಿಸ್ತಾ ಇದ್ನಂತೆ ಮನಸ್ಸಿನಲ್ಲಿ. ಇದು ಇವನಿಗೆ ಕಲ್ಪಿತ. ಅದು ಅದರಲ್ಲಿ ಆ ಸುಂದರಿ ಇವನು ಕಲ್ಪಿತದ ಆ ಸುಂದರಿಯನ್ನು ಮತ್ತೊಬ್ಬನೆಲ್ಲೋ ನಿಂತ್ಕೊಂಡು ಮೋಹಿಸ್ತಾ ಇದ್ನಂತೆ. ಈ ರೀತಿಯಲ್ಲಿ ಸಂಸಾರ ತಲೆ ಕೆಳಗಾಗಿ, ಯಾವುದು ಬುಡ ಮೇಲಾಗಿ, ಯಾವುದೂ ಇಲ್ಲದೆ, ತಳ ಬುಡ ಏನೂ ಇಲ್ದಿರ್ತಕ್ಕಂಥ ಒಂದು ಅವಿಚಾರ ಇದು ಈ ಸಂಸಾರ. ಅದರಿಂದ ವಿಚಾರ ಮಾಡಿ ನೋಡಿದ್ದೆ ಆದರೆ ಸಂಸಾರ ಅಂತಕ್ಕಂಥದ್ದೇ ಸುಳ್ಳು, ಇದು ಭ್ರಾಂತಿ ಅನ್ನೋ ಸತ್ಯ ಅರಿವಿಗೆ ಬರುತ್ತೆ. ಅಷ್ಟರ ಮಟ್ಟಿಗೆ ನಾವು ಏಕಾಗ್ರತನವನ್ನು ಉಳಿಸ್ಕೊಂಡು ಆಲೋಚಿಸಿ ನೋಡಬೇಕಲ್ಲ, ನಮ್ಮೊಳಗಷ್ಟು ತಾಳ್ಮೆ ಇರಬೇಕಲ್ಲ. ಒಬ್ಬನು ಆಕಾಶದಲ್ಲಿ ಒಬ್ಬ ಸ್ತ್ರೀಯನ್ನು ಕಲ್ಪಿಸಿದನಂತೆ.
ಅವಳನ್ನು ದೂರದಲ್ಲಿದ್ದ ಯಾವನೋ ಭೋಗಿಸಿದನಂತೆ. ಸಂಸಾರ ರಚನೆಯು ಇಂಥದ್ದು, ಆದ್ದರಿಂದ ಇದರಲ್ಲಿ ಭ್ರಾಂತಿ ಪಡಬೇಡ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಒಬ್ಬನು ಆಕಾಶದಲ್ಲಿ ಒಬ್ಬ ಸ್ತ್ರೀಯನ್ನು ಕಲ್ಪಿಸಿದ, ಅವಳನ್ನು ದೂರದಲ್ಲಿದ್ದ ಯಾವನೋ ಭೋಗಿಸಿದನಂತೆ. ಇವನ ಕಲ್ಪನಾ ಸ್ತ್ರೀಯನ್ನು ಇನ್ನೊಬ್ಬ ಭೋಗಿಸಿದನಂತೆ. ಇದು ಹುಚ್ಚಲ್ವೇ? ಸಾಧ್ಯವೇ? ಅಂದರೆ ಈಗ ಸಂಸಾರ ನಡೀತಾ ಇರೋದೇ ಹಾಗೆ. ಒಬ್ಬರ ಮೇಲೊಬ್ಬರು ಅವಲಂಬಿತವಾಗಿರ್ತೀವಿ, ಒಬ್ಬರ ಮೇಲೊಬ್ಬರು ಕನಸುಗಳನ್ನ ಕಟ್ಕೊಂಡಿರ್ತೀವಿ. ಆದರೆ ಕಾಲ ಬಂದಾಗ ಆ ಕರ್ಮಕ್ಕೆ ತಕ್ಕಂಥ ಅವರವರ ಜೀವನಗಳು ನಡೆದು ಹೋಗ್ತಾ ಇರ್ತವೆ. ಯಾರಿಗ್ಯಾರೂ ಆಸರೆ ಆಗೋದಿಲ್ಲ, ಯಾರಿಗ್ಯಾರೂ ಬೆಂಬಲವಾಗೋದಿಲ್ಲ. ಕೊನೆಗೆ ಅವರವರ ಕರ್ಮ ಫಲದ ಅನುಸಾರವಾಗಿ ಸುಖ ದುಃಖಗಳನ್ನ ಭೋಗಿಸಿ ಜಂಜಾಟಗಳಲ್ಲೇ, ಕಿತ್ತಾಟಗಳಲ್ಲೇ, ನೋವಿನಲ್ಲೇ ಎಷ್ಟೋ ಸಂಸಾರಗಳು, ಬಹುತೇಕ 99%, 99% ಇದೇ ರೀತಿಯಲ್ಲಿ ಕಾಲವನ್ನು ಕಳೆದು ಸಂಸಾರ ಅಂದರೆ ಏನು ಅಂತ ಅದರ ಸಾರವನ್ನೇ ನೋಡದೆ ಕೇವಲ ನೀರೊಳಗೆ ಬೆರಳಾಕಿ ಚೀಪಿದಂತೆ ನಿಸ್ಸಾರವಾದ ಈ ಸಂಸಾರವನ್ನು ಅನುಭವಿಸಿ ಹೊರಟೋಗ್ತಾ ಇದ್ದಾರೆ. ಹರಡುತ್ತಿರುವ ಸೃಷ್ಟಿಯನ್ನು ಅಕುಲವಾಗಿ ಮರೆಯಾಗುತ್ತಿರುವುದನ್ನು ಬಲ್ಲವರು ಗಂಧರ್ವಪುರ ನಿರ್ಮಾಣದಂತೆ ಒಂದು ಆಟವೆಂದು ಭಾವಿಸುವರು. ಗಂಧರ್ವಪುರವೇ ಒಂದು ಕಣ್ಣು ಕಾಣದೇ ಇರೋದು, ಅದನ್ನು ಕಟ್ಟೋದಕ್ಕೆ ಓಡಾಡುವ ಜನ ಅದೊಂದು ಆಟ, ಆ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಸ್ವಪ್ನದಲ್ಲಿ ಸಂಕಲ್ಪ ಮಾತ್ರದಿಂದ ಕಾಣುವ ನಗರದಂತೆ ಈ ಸೃಷ್ಟಿಯೆಲ್ಲವೂ ಅಸತ್ತಾಗಿಯೇ ವಿಜೃಂಭಿಸುತ್ತಿರುವುದು. ಎಲ್ಲೆಲ್ಲಿ ಇರುವಂತೆ ತೋರಿದರೂ ಇದು ಸ್ವಪ್ನದಂತೆಯೂ ಸುಷುಪ್ತಿಯಲ್ಲಿಯೂ ಇರುವಂತೆಯೇ ಸರಿ. ಈ ರೀತಿಯಲ್ಲಿ ರಾಮನಿಗೆ ಗುರುಗಳು ಹೇಳ್ತಾ ಇದ್ರು. ಮುಂದಿನ ಆಡಿಯೋದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.